ಒಂದ್ ದಮ್ ಕೊಡಮ್ಮ. ಏಯ್ ಓ ಕೆಲಸ ನೋಡ. ಅಯ್ಯೋ ಅದಿರ್ಲಿ. ಅದ್ ಸರಿ ಆ ವೇಸ್ಟ್ ಬಡಿ ಅಲ್ಲಮ್ಮ. ಅಲ್ಲೇ ಎಲ್ಲ ಕೆಲಸ ಮಾಡ್ತಾ ಇರ್ತಾನ ನೋಡ. ಕೆಲಸ ಮಾಡ್ತಿರ್ತಾನೋ ಇಲ್ಲ ಓತ್ಲ ಹೊಡ್ತಾ ಇರ್ತಾನೋ ಬಾ ನೋಡೋಣ. ಲೇ ನನ್ ಕೆಲಸ ಇದೆ ಬಿಟ್ಬಿಡು. ನೋಡೋ ಸಿನ್ಸಿಯರ್ ಕೆಲಸ ಮಾಡಿ ಬೇರೆಯವ್ರಿಗೆ ಕೆಟ್ಟ ಹೆಸರು ತಬೇಡ. ಸುಮ್ನೆ ಬಾರ ನೋಡೋಣ. ಬಾರ ನೋಡೋಣ ಅಂದ್ರೆ ಏನ ಕೆಲಸ ಮಾಡಕ್ ಬಿಡಲ್ವಲ್ಲ. ಕೆಲಸ ಮಾಡಿ ಅವನ ಮೂತರಾಗಿ ಅವನೇ. ಲೇ ರಾಮನಾಥ ವೇಸ್ಟ್ ಮಾಡಿ. ಅಯ್ಯೋ ಏನ್ ಸಿನ್ಸಿಯರ್ ಕೆಲಸ ಮಾಡ್ತಾವನಮ್ಮ. ಕೆಲಸ ಮಾಡ್ಲಿ ಬಿಡು, ನೀನು ಕೆಲಸ ಮಾಡ. ಕೆಲಸನ ಮಾಡ್ತಾವನೆ. ಹಿಡ್ಕ 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 ಸ್ವಲ್ಪ ಹೆಲ್ಪ್ ಮಾಡಮ್ಮ. ನನ್ನ ಮಗ ನಿದ್ದೆ ಮಾಡ್ತಾವ. ನಾಳೆ ಡೆಲಿವರಿ ಕೊಟ್ಬಿಡ್ಬೋದು ಸರ್. ಮಗನೆ ನಾವು ಕಣ ನನ್ನ ಮಕ್ಳ ನೀವ. ನಾನೆಲ್ಲೋ ಯಜಮಾನಿ ಬಂದ್ರು ನಿಮ್ ಕಾಟ ತಡಿಯಕ್ಕಾಗ್ದ ಇಲ್ಲಿ ಬಂದ್ ಬಿತ್ಕೊಂಡ್ರೆ ಇಲ್ಲೂ ಬಂದ್ ಗೋಳಿ ಕೂತಿರಲ್ಲ. ಯಜಮಾನ್ರು ಬರೋ ಹೊತ್ತಲ್ಲಿ ಈಗ ಮಲ್ಕೊಂಡು ನಿದ್ದೆ ಹೊಡಿತಾ ಇದೆಯಲ್ಲ, ಇದು ಸರಿನಾ? ಅದು ನಿನ್ನೆ ರಾತ್ರಿ ಎಲ್ಲ ಹೆಂಡತಿ ಜೊತೆ ಜಾಲಿಯಾಗಿದ್ನಲ್ಲ, 12 ಗಂಟೆ ಆಗೋಯ್ತು, ನಿದ್ದೆನೇ ಬರ್ಲಿಲ್ಲ. ಅದಕ್ಕೆ ಇಲ್ಲಿ ಬಂದು. ಅಲ್ಲ ಕಣ, ಯಾವಾಗ ನೋಡ್ಲಿ ಹೆಂಡತಿ ಜೊತೆಲಿ ಮಲಗಿದ್ದೆ, ಹೆಂಡತಿ ಜೊತೆಲಿ ಜಾಲಿಯಾಗಿದ್ದೆ, ಆಗಿದ್ದೆ ಹೀಗಿದ್ದೆ ಅಂತ ಹೇಳ್ತೀಯಲ್ಲ, ಏನಪ್ಪಾ ಅಂತ ಮಾತು? ಇವನು ಈಗ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ಕೊಂಡ್ಬಿಟ್ಟವನೆ. ಹೌದಾ? ನಾನು ಈಗ ಮದುವೆ ಮಾಡ್ಕೊಂಡಿದ್ದೀನಿ ಅಂತಾನೆ ಅನ್ಕೊಂಡಿರೋದು. ಇನ್ನೇ ನಿಮ್ಮಿಬ್ಬರು ತರನ. ಇವನು 2 ಮಕ್ಳು ತಂದೆ, ನೀನು 4 ಮಕ್ಳು ತಂದೆ. ಅಂದ್ರೆ ಅರ್ಧ ಲೈಫ್ ಬೋಲ್ಡ್ ಔಟ್. ಮಾಡಕ್ ಬೇರೆ ಏನು ಕೆಲಸ ಇಲ್ಲ. ನನಗೆ ಮಕ್ಳೇ ಆಗಿಲ್ಲ. ನಾವಿಬ್ರು ಯೂತ್ಸು. ನಾನ್ ಅಂಬರೀಷು, ಅವಳು ಅಂಬಿಕಾ. ಚಳಿ ಚಳಿ ತಾಳೆನು ಈ ಚಳಿಯ ಮೊಗಲೇ ಕರಿಯ. ಅಯ್ಯೋ ಸರ್, ನೀವ ಸರ್? ಗೊತ್ತಾಗಲಿಲ್ಲ ಸರ್, ಸಾರಿ ಸರ್. ಚೆನ್ನಾಗಿ ಹಾಡ್ತೀಯಾ? ನಿನ್ ಕಚೇರಿನ ಸಾಯಂಕಾಲ ಇಟ್ಕೊಂಡು ಹಾಡ್ಕೋ. ಈಗ ಕೆಲಸ ಮಾಡಿ ಹೋಗು. ನಾನ್ ಕೆಲ್ಸನೇ ಮಾಡ್ತಾ ಇದ್ದೆ ಸರ್. ಈ ಕರಿನ ಮಗನೇ ಸರ್ ಹಾಡಕ್ ಹೇಳಿದ್ದು. ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡ್ರ. ತಕ್ಕಳಪ್ಪ, ಯಜಮಾನ್ರೆ ಸುಮ್ನೆ ಹೋಗ್ತಾವ್ರೆ. ನಿಂದೇನ್ ತಕ್ರಾರ ಒಗ್ಗಳ್ಳು? ತರ್ಲೆ ನನ್ ಮಕ್ಕಳಲ್ಲ. ಈ ಜನದಲ್ಲಿ ನೀವು ಉದ್ದಾರ ಆಗಲ್ವೇ? ತಿಂಗಳಿಗೆ ಸರಿಯಾಗಿ ಬಾಡಿಗೆ ಕೊಡಕ್ ಯೋಗ್ಯತೆ ಇಲ್ಲ, ತಿನ್ನೋದಕ್ಕೆ ಒಡೆ ಬೇರೆ ಕೇಡು. ಯಾವ ನೀನು ಮನೆ ಬಾಡಿಗೆ ಕೇಳೋದು ಎಷ್ಟೋ ಅಷ್ಟೇ ಇಟ್ಕೋ. ಇಲ್ಲದೆಲ್ಲ ಮಾತಾಡ್ಬೇಡ. ನನ್ನ ಮಕ್ಕಳು ಒಡೆನ ತಿಂತಾರೆ ಇಲ್ಲ ಬೋಂಡನ ತಿಂತಾರೆ. ಏನಕಯ್ಯ ಮಾತಾಡ್ತೀಯ? ನಾ ಮಾತಾಡೋದೆ ಹಂಗೆ. ವರ್ಷಕ್ಕೆ ಒಂದೊಂದು ಮಗು ಕಾಯ್ತದೆ, ತಿಂಗಳು ಸರಿಯಾಗಿ ಬಾಡಿಗೆ ಕೂಡ ಕಾಯಕಿಲ್ವಾ? ಯಾವ ನಾನು ಒಂದೊಂದನ ಹೇಳ್ತೀನಿ ಇಲ್ಲ ವರ್ಷಕ್ಕೆ 10 ಹೇಳ್ತೀನಿ. ನೀನೇ ಅವನಯ್ಯ ಕೇಳೋಕೆ? ನಾನು ನಿನ್ ಯಜಮಾನ. ನನ್ನ ಯಜಮಾನನ? ಅಯ್ಯೋ ಅಯ್ಯೋ ನೀನು ಬಿಡು, ಏನಿದು? ನೋಡ್ ಮತ್ತೆ ಯಾವಾಗ್ಲೂ ಇವನು ನನ್ನ ನಿನ್ ಯಜಮಾನ ಅಂತಾನೆ. ನೋಡ್ದವ್ರೆ ಅನ್ಕೊಳ್ಳಲ್ಲ, ನನ್ಗೆ ಇಬ್ಬಿಬ್ರು ಗಂಟರು ಅಂತ ಅನ್ಕೊಳ್ಳಲ್ಲ. ಅನ್ಕೊಳ್ಳಿ ಬಿಡು. ಬಿಡಿ ಇವ್ನ. ಸೋಡಾ ಹಾಕಿದೀನಿ, ಸಾಕಂತ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ನೀವ್ ಯಾವಾಗ್ಲೂ ಸೋಡಾನೆ ಅಲ್ವೇನ್ರಿ ಹಾಕೊಂಡ್ ಕುಡಿಯೋದು? ಅದು ಲೋಕಲ್ ಮಾಲ್ ಕಣೆ, ಇದು ಫಾರಿನ್ ಮಾಲು. ಸೋಡಾ ಹಾಕಿದ್ರೆ ಕಿಕ್ ಹೋಗುತ್ತೆ. ಅಯ್ಯೋ, ಒಂದೊಂದ್ ದಿನ ಒಂದೊಂದು ಕುಡಿತೀರಾ. ಯಾವ್ದು ಲೋಕಲ್ಲು ಯಾವ್ದು ಫಾರಿನ್ನು ನನಗೇನ್ ಗೊತ್ತಾಗ್ಬೇಕು? ಗಂಡ ಆದವನು ಒಂದೊಂದ್ ನಿಮಿಷನು ಏನೇನ ಮಾಡ್ತಾನೆ ತಿಳ್ಕೊಳ್ಳೋದು ಹೆಂಡತಿ ಲಕ್ಷಣ ಕಣೆ. ಅಯ್ಯೋ ನನ್ನ ಪ್ರಾಣ ಯಾಕೆ ತಿಂತೀಯೋ? ಹತ್ತು ಸಿಗರೇಟ್. ಕುಸ್ಮಾ, ಲೇ ಕುಸ್ಮಾ, ಏನ್ ಮಾಡ್ತಾ ಇದೀಯ? ಏನ್ರಿ ಹಾಕಿ ಕಿರ್ಚ್ಕೋತಾ ಇದೀರಾ? ಕಿರ್ಚಾರ ನಾನಲ್ಲ ಕಣೆ, ಕುಕ್ಕರು. ಹೋಗಿ ಸ್ಟವ್ ಆರ್ಸು. ಯಾಕೆ ನೀವ್ ಆರ್ಸಿದ್ರೆ ಕೈ ಸೌದೋಗತ್ತಾ? ನಂಗದೆಲ್ಲ ಗೊತ್ತಾಗಲ್ಲ ಚಿನ್ನ, ಹೋಗಿ ಆರ್ಸು. ಗೊತ್ತಾಗಲ್ಲ ಅಂದ್ರೆ ತಿಳ್ಕೊಳ್ಳಿ. ಹೆಂಗಸ್ರ ಕೆಲ್ಸನೆಲ್ಲ ಗಂಡಸ್ರು ಕಲಿಬೇಕು ಅನ್ನೋ ಯಾವ ಅವಶ್ಯಕತೆನೂ ಇಲ್ಲ, ತಿಳ್ಕೊ. ಗಂಡಸ್ರ ಕೆಲ್ಸ ಹೆಂಗಸ್ರ ಕೆಲ್ಸ ಅಂತ ಬೇರೆ ಬೇರೆ ಇದ್ಯಾ? ಹೀಗೆ ಹೇಳಿ ಹೇಳಿ ಹೆಂಗಸರನ್ನೆಲ್ಲ ಏಮಾರಿಸ್ತೀರಾ. ನಾವ್ ಮಾತ್ರ ನಿಮ್ ಬಟ್ಟೆ ಒಗಿಬೇಕು, ಐರನ್ ಮಾಡ್ಬೇಕು, ಸ್ನಾನ ಮಾಡುವಾಗ ನೀರ್ ಕಾಯಿಸ್ಕೊಡ್ಬೇಕು, ಬೆಂತಿಕ್ಬೇಕು, ಮಲಗೋವಾಗ ಕೈ ಕಾಲು ಒತ್ಬೇಕು, ನೀರ್ ತರೋ ಅರೆ ಬರೆ ಸಂಬಳದಲ್ಲಿ ಕಂಡವ್ರ ಕೈಲೆಲ್ಲ ಬಯಸ್ಕೊಂಡು ಜೀವನ ನಡೆಸ್ಬೇಕು. ಯಾಕೆ? ಕಡೆಗೆ ಈ ಮಾತನ್ನಿಸ್ಕೊಳಕ್ಕೆ. ವಾರೇ ವಾ, ಏನೇ ಕಿತ್ತೂರ್ ಚೆನ್ನಮ್ಮ ಪಿಕ್ಚರ್ ಅಲ್ಲಿ ಸರೋಜಾದೇವಿ ಡೈಲಾಗ್ ಹೊಡೆದಾಗ ಹೊಡಿತಾ ಇದೀಯಾ? ವೆರಿ ಗುಡ್ ವೆರಿ ಗುಡ್.
ಇಲ್ಲಿ ಕೇಳೆ, ಗಂಡಸ್ರು ಯಾವಾಗ್ಲೂ ಮನೆ ಆಚೆ ಕಡೆ ಕೆಲಸ ಮಾಡ್ಬೇಕು, ಹೆಂಗಸ್ರು ಮನೆ ಒಳಗಡೆ ಕೆಲಸ ಮಾಡ್ಬೇಕು. ಸುಸ್ತಾಗಿ ಬಂದ ಗಂಡನ್ನ ಆರೈಕೆ ಮಾಡ್ಬೇಕು. ಇದೇ ನಮ್ಮ ಕನ್ನಡ ಹೆಣ್ಣು ಮಕ್ಕಳ ಸದ್ಗುಣ. ಹೀಗೆ ವೇದಾಂತ ಮಾತಾಡ್ತಾ ಇದ್ರೆ ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕಾಗುತ್ತೆ, ಹುಷಾರು. ಅದಕ್ಕೆ ಹೇಳೋದು ಓದಿರೋ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೋಬಾರ್ದು ಅಂತ. ಏನ್ರಿ ಅದು ಗೊಣಗ್ತಾ ಇದೆ? ಸೂಟ್ ಕೇಸ್ ಕಮಾನ್ ತಗೊಳ್ರಿ. ಗಾಡಿ ಎಲ್ಲ ತೊಳೆದಿದ್ಯೇನೆ? ಹೂನ್ರಿ. ಏನಿದು? ಯಾವ್ದು ಇದು? ಕಾಗೆ ಪಿಯ ಮಾಡೋವರೆಗೂ ನೀನೇನೇ ಮಾಡ್ತಾ ಇದ್ದೆ? ನಾನು ಪಿಯನ ಅವಳು ಮಾಡಿದ ಪಿಯನ ತೊಳಿತಿದ್ದೆ. ವರ್ಷ ಮತ್ತಿದ್ನ ಖುಷಿ ಖುಷಿ. ಏನ್ರಿ ಅದು? ಅದೇ ದಿನ ಕೊಡ್ತೀಯಲ್ಲ ಮಾಮೂಲು. ಎಲ್ಲಿ ಇದಕ್ ಮಾತ್ರ ಹೆಂಗಸರ್ ಬೇಕಾ? ಅಯ್ಯೋ, ಇದಿಲ್ದಿದ್ರೆ ಜೀವನನೇ ಇಲ್ಲ ಚಿನ್ನ. ಸ್ವಲ್ಪ ಅಕ್ಕ ಪಕ್ಕ ನೋಡ್ಕೊಂಡ್ ಕೊಡಲಿ. ಹೋಗಲ್ಲೇ ಯಜ್ಞ. ನನ್ನ ಹೆಂಡತಿಗೆ ನಾನು ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಂಡ್ ಕಿಸ್ಕೊಡ್ತೀನಿ. ಬೇಕಾದ್ರೆ ನೀನು ನಿನ್ ಹೆಂಡತಿಗೆ ಒಂದ್ ಕೊಡು. ಏನೋ ಯಾವತ್ತು ನಿನ್ನ ಚರಿತ್ರೆ 4 ಮಕ್ಕಳನ್ನ ಎತ್ಕೊಟ್ಟಿಯೋ ಅವತ್ತೇ ನಿನ್ನ ಕಿಸ್ಸು ಮಿಸ್ಸು. ಕಲ್ಪನೆ ಮಾಡ್ಕೋಬೇಡ, ಹುಷಾರ್. ರೀ, ಸ್ಕೂಲು ಹೋಗೋ ದಾರಿಲೇ ತಾನೇ ಇದೆ, ಒಂದಿನ ಬಿಟ್ಟು ಹೋದ್ರೆ ಏನು? ಹೌದೌದು, ನಿನ್ ಕೆಲಸ ನನ್ ತಲೆ ಕಟ್ಬಿಡು. ಅದೇನ್ರಿ ನಿಮ್ ಕೆಲ್ಸ ನನ್ ಕೆಲ್ಸ? ಬಟ್ಟೆ ಒಗಿಬೇಕು, ರೇಷನ್ ತರಬೇಕು, ಅದಕ್ಕೆ ಕೇಳ್ದೆ. ಲೇ, ಆ ರೇಷನ್ ರಶ್ ಇರುತ್ತೆ, ಅಲ್ಲಿ ಯಾಕೆ ಹೋಗ್ತೀಯಾ? ಅಕ್ಕಿನಲ್ಲಿ ತರೋದ್ ಬೇಡ, ಸಕ್ಕರೆ ಗೋಧಿನಾದ್ರೂ ತರಬಾರ್ದಾ? ಲಕ್ಷ್ಮಿ, ರೇಷನ್ಗೆ ನಾನು ಬರ್ತೀನಿ ತಡಿ. ರೀ, ಇವತ್ ಮಕ್ಕಳನ್ನ ನೀವೇ ಸ್ಕೂಲ್ ಕರ್ಕೊಂಡು ಬಿಟ್ಬಿಡಿ. ಏನಂದೆ? ನಾನು ಮಕ್ಕಳನ್ನ ಸ್ಕೂಲ್ ಬಿಟ್ಟು ಬರ್ಬೇಕಾ? ಅಲ್ಲ, ಒಂದೇ ಒಂದಿನ ನೀವೇ ಮಕ್ಕಳ ಸ್ಕೂಲ್ ಕರ್ಕೊಂಡು ಬಿಟ್ಬಿಟ್ರೆ ಏನು ಒಣಗೋಗ್ಬಿಡ್ತೀರಾ? ಈ ಬ್ಯೂಟಿಫುಲ್ ಫಿಗರ್ ಮೇಲೆ ಕಣ್ಣು ಹಾಕ್ಬಿಟ್ಯಾ? ನಿನ್ನ ಬಟ್ಟೆ ಹೋಗ್ಲಿ ಬಿಡು, ಇವತ್ತೊಂದಿನ ಮಕ್ಕಳನ್ನ ಬಿಡೋಣ, ಹತ್ತಿಸ್ಕೋ. ಬಿಟ್ಕೊಟ್ಬಿಟ್ಯಾ? ಲೇ ಶಿಷ್ಯ, ಇವತ್ತು ಒಂದಿನ ಅಂತ ಏನಾರ ಮಕ್ಕಳ ಸ್ಕೂಲಿಗೆ ಕರ್ಕೊಂಡ್ರೆ ಜನ್ಮಾಪಿ ಕೆಲಸನ ನಮ್ಮ ತಲೆ ಕಟ್ಟಿ ಬಿಡ್ತಾರೆ. ಲೇ ನೋಡು, ಇವತ್ತು ಒಂದಿನ ಏನೋ ಅವ್ನು ಹೇಳದ್ನಲ್ಲ ಅಂತ. ಶಿಷ್ಯ, ನೀನೇ ಟಿಕೆಟ್ ಹಾಕಳಮ್ಮ. ನಾನಾ? ಮಕ್ಕಳೇ ಬೇಡ, 1-2 ದಿನ ಜಾಲಿಯಾಗಿರೋಣ ಅಂತ ನಾನಿದ್ರೆ ನಿನ್ನ ಲಗೇಜ್ನೆಲ್ಲ ನನ್ ತಲೆ ಕಟ್ಟಿ ನನ್ ಲೈಫೇ ಹಾಳು ಮಾಡ್ತಾ ಇದೆಯಲ್ಲೋ. ಇದೊಂಥರ ಟ್ರೈನಿಂಗ್ ಅಮ್ಮ. ಏನ್ ಅಂದಿ ಫಾರಂ ನಡ್ಸಕ್ಕ? ಲೇ, ನಿಮ್ಮ ಅಪ್ಪನಿಗೆ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಒಂದ್ ಇದೆ ಅನ್ನೋದೇ ಗೊತ್ತಿಲ್ಲ ಕಣ. ರೀ, ಸ್ವಲ್ಪ ಇರಿ. ಏನೇ? ಮಕ್ಕಳ ಸ್ಕೂಲ್ ಫೀಸ್ ಕಟ್ಬೇಕು, ಬರ್ತಾ ಸ್ವಲ್ಪ ಹಣ ಅಡ್ಜಸ್ಟ್ ಮಾಡ್ಕೊಂಡ್ ಬನ್ನಿ. ಹೂನ್ರಿ, ಸಾಲ ಮಾಡೋದು ತಗೊಂಡ್ ಬನ್ನಿ. ನಾನ್ ಬರ್ತೀನಿ ಅಂತ ನಿಮ್ಮ ಅಪ್ಪ ಬ್ಯಾಂಕ್ ತಗೊಂಡ್ ಕೂತಿದ್ರೆ ತಂದು ಬಿಡ್ತೀನಿ. ಯಾವಾಗ ನೀನು ನೋಡಮ್ಮ ನಡೀರೋ, ಹೋಗ್ಬೇಕು, ಟಾರ್ಚರ್ ಬೇರೆ ಮಾಡ್ತಾಳೆ. ಬಾಯ್ ಖುಷಿ. ಬಾಯಮ್ಮ, ಬಾಯಮ್ಮ. ಏನ್ ಹಾಕ್ ನೋಡ್ತಿದ್ದೀರಾ? ಇವರೆಲ್ಲ ನಮ್ ಗಂಡಂದಿರು, ಇವರು ನಮ್ಮ ಯಜಮಾನ್ರು. ನಮಸ್ಕಾರ ರೀ. ಹಲೋ. ಹಾಯ್ ಆಂಟಿ, ನಾನು ಮಿಸ್ಸಸ್ ಕುಸುಮಾಗೆ ಮಿಸ್ಟರ್, ಅಂದ್ರೆ ಅವಳ ಗಂಡ. ಇವಳಿದಾಳಲ್ಲ, ಹಾಳಾಗೋಗ್ಲಿ ಅಂತ ಅರ್ಶನ ಕುಂಕುಮ ತಾಳಿ ಭಾಗ್ಯ ತಂದ್ಕೊಟ್ಟು ನಾನೇ ಪುಣ್ಯಾತ್ಮ ಅಲ್ವೇನೆ? ನಾವು 3 ಜನ ಬ್ಯಾಂಗ್ಳೂರ್ ಮೋಟಾರ್ಸ್ ನಲ್ಲಿ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದೀವಿ. ನೀವು ಇಂಜಿನಿಯರ್ಸಾ? ಯಾ. ಮತ್ತ ಈಕೆ ಬೇರೆನೋ ಹೇಳಿದ್ಲಲ್ಲ, ಈ ಮಂದಿ ಮೆಕ್ಯಾನಿಕ್ ಅಂತ ಹೇಳ್ದೆ ಅಲ್ಲ? ಅದು 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 ನೀನ್ ಸುಮ್ನೆ, ನಾನ್ ಹೇಳ್ತೀನಿ ನೋಡ್ರಿ. ನಮ್ಮ ಆಫೀಸ್ ಕೆಲಸದ ಬಗ್ಗೆ ಪಾಪ ಈ ಹೆಂಗಸರಿಗೆಲ್ಲ ಏನು ಗೊತ್ತಿಲ್ಲ, ಎಲ್ಲ ನಾವೇ ನೋಡ್ಕೊಳ್ಳೋದು. ಏನ್ರ ಅದ್ ಸರಿ, ನೀವೇನ್ ಮಾಡ್ತಾ ಇದ್ದೀರಾ? ಒಂದು ಎಕ್ಸ್ಪೋರ್ಟ್ ಕಂಪ್ನಿನಾಗ ಸೂಪರ್ವೈಸರ್ ಆಗಿನಿ. ಅವ್ರಿಗೆ ತಿಂಗಳಿಗೆ 7,000 ರೂಪಾಯಿ ಸಂಬಳ. 7,000 ರೂಪೀಸ್? ನಮ್ಮ ಯಜಮಾನ್ರು ಮಾಸ್ತರು ಅಲ್ಲದಾರಲ್ಲ, ಆತನೇ. ಆ ಸೀರೆ ಇಟ್ಬಿಟ್ಟು ಒಣಗಾಗ್ತಾ ಇದ್ರಲ್ಲ ಅವ್ರ? ಹಲೋ, ಪಾಪ ಮೇಸ್ಟ್ರಿಗೆ ಸ್ಕೂಲ್ ಹೋಗ ಅಭ್ಯಾಸನ ಇಲ್ಲ ಅಂತ ಕಾಣುತ್ತೆ, ಬರೇ ವಾಷಿಂಗ್ಗೆ ಹೋಗ್ತಾರ, ಆದ್ರ ಇವತ್ ಲೀವು. ರೀ, ಇವ್ರ ಮನೇಲಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ತೊಳೆಯೋದು ಎಲ್ಲ ಇವ್ರ ಯಜಮಾನ್ರೇ ರೀ. ಹೌದಾ? ಹಾಗಾದ್ರೆ ಮಕ್ಕಳು ಇವರೇ ಹೇರ್ತಾರೋ ಇಲ್ಲ ಅದನ್ನು ಅವ್ರೇನೋ? ನಾನ್ಸೆನ್ಸ್. ಹೆಂಗಸರ್ ಬಳಿ ಹ್ಯಾಂಗ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ನಿಮ್ಗ? ಅಯ್ಯೋ, ಬೇಜಾರ್ ಮಾಡ್ಕೋಬೇಡಿ, ಇವ್ರು ಯಾವಾಗ್ಲೂ ಹೀಗೆ ತಮಾಷೆ ಮಾಡ್ತಾ ಇರ್ತಾರೆ. ಜೋಕ್ ಹೊಡಿತಾರೆ. ಈ ತರ ಚೀಪ್ ಜೋಕ್ಸ್ ಎಲ್ಲ ನಂಗೆ ಹಿಡಿಸಲ್ಲ. ಅವ್ರ ಬಾಯ್ನ ಕ್ಲೀನ್ ಮಾಡಿ. ಏನ್ರಿ ನೀವು ಹೊಸದಾಗಿ ಬಂದಿರೋ ಹತ್ರ ಹೀಗೆಲ್ಲ ಮಾತಾಡ್ತಾರಾ? ಲಕ್ಷ್ಮಿ, ನಡಿ ಒಳಗೆ. ಸುಬ್ಬಿ, ನನ್ನ ಎದುರಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕೇಳ್ತೀಯಲ್ಲ, ಎಷ್ಟು ಧೈರ್ಯ ಇರಬೇಕು. ಈ ಐಡಿಯಾ ಕೊಟ್ಟವ್ರು ಯಾರು? ಅಕ್ಕಪಕ್ಕದ ಮನೆಯವರ? ಪಕ್ಕದಲ್ಲಿ ಹೊಸ್ತಾಗಿ ಬಂದಿದಾರಲ್ಲ ಅವ್ರ? ನಾನು ಯೋಚನೆ ಮಾಡ್ದೆ. ಒಂದೇ ಮನೆಯಲ್ಲಿ ಇಬ್ಬಿಬ್ರು ಯೋಚನೆ ಮಾಡಬಾರ್ದು. ಅದೇ ತರ ಒಂದು ಮನೆಗೆ 2 ಮುಂಬಾಗಿಲಿಡಕ್ಕಾಗಲ್ವೋ?
ಹಾಗೆ ಗಂಡ ಅನಿಸ್ಕೊಂಡು ನಾನು ಯೋಚನೆ ಮಾಡಬೇಕು, ಹೆಂಡತಿ ಅನಿಸ್ಕೊಂಡವಳು ನೀನ್ ಅದನ್ನ ಫಾಲೋ ಮಾಡಬೇಕು. ಏನು ಮಾಡಬೇಕು? ಫಾಲೋ ಮಾಡ್ಬೇಕು. ಇದಷ್ಟೇ? 2 ಇದು 1 ಎರಡನ್ನು ಕೂಡಿದ್ರೆ 3 ಅಲ್ಲ 4. 2 1 3 ಅಲ್ವೇನ್ರಿ? ಅದು ಲೆಕ್ಕದ ಮೇಷ್ಟ್ ಹೇಳ್ಕೊಟ್ಟಿರೋದು. ಇದು ನಿನ್ನ ಗಂಡ ನಾನ್ ಹೇಳ್ತಿರೋ ಲೆಕ್ಕ. ಎರಡನ್ನು ಕೂಡಿದ್ರೆ 4. ಹಾಗೆ ನೋಡು, ನಾನು ಹೇಳಿದ್ದೆಲ್ಲ ನೀನ್ ಸರಿಯಾಗಿ ಕೇಳಿದ್ರೆ ಕಬ್ಬನ್ ಪಾರ್ಕ್ನಲ್ಲಿರೋ ಎಲಿಜಬೆತ್ ರಾಣಿ ಸ್ಟ್ಯಾಚ್ಯೂ ಪಕ್ಕದಲ್ಲಿ ನನ್ನ ಹೆಂಡತಿ ಅಂದ್ರೆ ನಿಂದು ಒಂದು ಸ್ಟ್ಯಾಚ್ಯೂ ಮಾಡಿಸ್ತೀನಿ. ನೀನೇನಾದ್ರೂ ಮಿಸ್ ಹೊಡೆದ್ರೆ ಸೀದಾ ಹರಿಶ್ಚಂದ್ರ ಘಾಟ್ನಲ್ಲಿ ಉಸಿರು ಸಮೇತ ಸಮಾಧಿ ಮಾಡಿಬಿಡ್ತೀನಿ. ಆಮೇಲೆ ಅದೇನ ಕೆಲಸ ಅಂದಿಯಲ್ಲ, ಆ ಯೋಚನೆನ ಗಂಟ್ಲಲ್ಲೇ ಅದುಮ್ಕೋಬೇಕು. ಏನ್ ಮಾಡ್ಬೇಕು? ಗಂಟ್ಲಲ್ಲಿ ಅದುಮ್ಕೋಬೇಕು. ಅದು ಅಮ್ಮ, ಒಂದ್ ಕಡೆ ನೋಯ್ತದೆ, ಒಂದ್ ಕಡೆ ತಪ್ತದೆ. ನನ್ನ ಮೈನಲ್ಲಿ ಇಷ್ಟೊಂದು ಪಾಠಗಳವೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಏನು ಪೊಲೀಸ್ನವ್ರು ನೀವೀಗ ಮಾತ್ರ ಹೊಡೆದಾಗ ಮಾತಾಡ್ತಾ ಇದ್ಯಾ? ಅಲ್ಲಿ ನಮ್ಗೇನು ಹೊಡೆದಿಲ್ವಾ? ನೋಡು ನನ್ ಮೂಗ್ನ ಸಂಪ್ಯ ಹೂವಿನ ತರ ಇತ್ತು, ಈಗ ಕಮಲ ತರ ಹಳ್ಕೊಂಡ್ಬಿಟ್ಟದೆ. ನೋಡ್ರಮ್ಮ, ಲೈಫ್ ನಲ್ಲಿ ಇವೆಲ್ಲ ಕಾಮನ್ ಅಮ್ಮ. ಹಂದಿ ಹೆಗ್ಗಣ, ನಿನ್ನ ಕರಿ ಮುಖಾನ ನನಗೆ ತೋರಿಸ್ಬೇಡ. ಗೆಟ್ ಔಟ್. ನೋಡೋ ಹೇಗ್ ಮಾತಾಡ್ತಾವನೆ. ಇವನ್ ಫ್ರೆಂಡ್ ಮಾಡಿದ ಮೋಸಕ್ಕೆ ಇವನೇನ ಮಾಡ್ತಾನೆ? ನನ್ನ ಹೆಂಡತಿ ಸರ ಹಣ ಇಟ್ಟ ಹಣ ತಂದೆ. ಈಗ ಅವ್ಳು ಕೇಳಿದ್ರೆ ಏನ್ ಹೇಳಿ? ನನ್ನ ಹೆಂಡತಿನೂ ಬರ್ತಾಳೆ, ಟ್ರೈನಿಂಗ್ ಏನಾಯ್ತು ಅಂತ ಕೇಳ್ತಾಳೆ. ನಾನೇನು ಉತ್ತರ ಕೊಡ್ಲಿ? ಅಯ್ಯೋ, ಯಾಕೋ ವರಿ ಮಾಡ್ಕೊತಾ ಇದ್ದೀರಾ? ಬಾಂಬೆ ಫ್ರೆಂಡ್ ಮೋಸ ಮಾಡಿದ್ರೇನೋ, ಹೈದರಾಬಾದ್ ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವ್ನ್ ಕೇಳ್ಕೊಂಡ್ ಬರ್ತೀನಿ ಬಿಡ್ರಮ್ಮ. ಐಡಿಯಾ ಗಿಡ ಅಂದ್ರೆ ಹಲ್ಲೆಲ್ಲ ಉರಿಸ್ಬಿಡ್ತೀನಿ. ಶಿಷ್ಯ, 9 ಗಂಟೆ ಆಯ್ತು. ಉದಯ ಟಿವಿ ನ್ಯೂಸು ಮುಗಿದೋಯ್ತು. ಇನ್ನೂ ಇವ್ರು 3 ಜನ ಬರ್ಲಿಲ್ವಲ್ಲೋ? ಅವ್ರು ಯಾವತ್ತು 3 ಕೆಲ್ಸಕ್ಕೆ ಸೇರ್ಕೊಂಡ್ರು ಅವತ್ತೇ ಮುಗಿದೋಯ್ತು ಕಣ್ರು. ಅಪ್ಪ, ನಾಳೆ ಮ್ಯಾಥ್ಸ್ ಟೆಸ್ಟ್ ಇದೆ, ಹೇಳ್ಕೊಡಪ್ಪ. ಏನ್ ಲೆಕ್ಕನಮ್ಮ ಇದು? ಮಲ್ಟಿಪ್ಲಿಕೇಶನ್ ಅಂಡ್ ಸಬ್ಟ್ರಾಕ್ಷನ್ ಅಪ್ಪ. ಇದೇನ್ ಲೆಕ್ಕನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನ್ ಹೆಂಗಿದ್ರು ಡಿಗ್ರಿ ಸ್ಟೂಡೆಂಟ್ ಅಲ್ವಾ, ಸ್ವಲ್ಪ ಹೇಳ್ಕೊಡ. ಯಾವಾಗಲೇ ನನ್ನ ಹೆಂಡತಿ ಬಂದಿಲ್ಲ ಅಂತ ಒಂದೇ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ನೋಡಮ್ಮ, ನನಗೆ ಎಲ್ಲ ಲೆಕ್ಕನೂ ಬರುತ್ತೆ, ಆದ್ರೆ ಈಗ ಹೇಳ್ಕೊಡಕ್ ಟೈಮ್ ಇಲ್ಲ. ಅಮ್ಮ ಬಂದ್ಬಿಡ್ತಾಳಲ್ಲ, ಹೇಳ್ಕೊಡ್ತಾಳೆ. ಅಮ್ಮ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ. ಈ ಕೆಲ್ಸ ಇಲ್ದೇ ಇರೋದು ನಿನಗಲ್ವಾ? ನೀನೇ ಹೇಳ್ಕೊಡು. ನಮಗ್ ಕೆಲ್ಸ ಇಲ್ಲ ಅಂತ ನಿನಗೆ ಯಾರು ಹೇಳಿದ್ದು? ಅಮ್ಮ ಹೇಳಿದ್ರು. ಸರಿ ಸರಿ, ನೀನ್ ಓದ್ಕೋ. ನನ್ನ ಮಕ್ಳ ನೋಡಿ, ನಮಗ್ ಕೆಲ್ಸ ಇಲ್ಲ ಅಂತ ನಮ್ಮ ಮಕ್ಳು ಆಗ್ಲೇ ಗೊತ್ತಾಗಿದೆ. ಅಪ್ಪ ಏನೋ ಆಯ್ತು ಪಾಪ. ಲೇ ಸಿಚ್ಚ, ಸುಮ್ನೆ ಇರ್ಲ. ಏಯ್, ಹೋಗಕ್ ಗೊತ್ತಾಯ್ತದೆ, ತೊಳ್ಕೊಳಕ್ ಗೊತ್ತಾಗಿಲ್ವಾ? ದಿನಾಗ್ಲೂ ಅಮ್ಮನೇ ಅಪ್ಪ ತೋರಿಸ್ತಿದ್ದು. ನೋಡ್ದೇನ್ರೋ ಹೆಂಗ್ ತಯಾರು ಮಾಡ್ಬಿಟ್ಟಿದ್ದಾಳೆ. ಬರ್ಲಿ ಅವಳು ಹಂಗೆ ಕಟ್ಕಟ ಕಟ್ಕಟ ಅಂತ ಮೂಳೆ ಕಡ್ದು ಹಾಕ್ಬಿಡ್ತೀನಿ. ಅಡಿಯೋ ಅಳು ಮುಳು ತಿನ್ಬಿಡ್ದು ಅತ್ತ ತೊಳಿ ಬಾ ಅನ್ನೋದು. ಲೇ ಶಿಷ್ಯ, ಏನ್ ಮಾಡ್ತಾ ಇದ್ಯೋ? ನೆಮ್ಮದಿಯಾಗಿ ದಮ್ ಎಳಿತಾ ಇದ್ದೀನಿ. ಸ್ವಲ್ಪ ನೀರಾಕ್ ಬರೋ. ಲೇ, ಯಾವನ್ನ ನೋಡಿ ಏನ್ ಹೇಳ್ತಾ ಇದ್ಯೋ ಮಗನೇ? ಲೋ, ನಿಂಗೆ ಅದೇ ಕೆಲಸ ಸರಿ ಬಾರಲೋ. ನೀವು ಹೋಗೋದೇ ಇಲ್ಲ. ಹಾಕ್ಬಾ ಬಕ್ಕಳ. ನಮ್ ಕರ್ಮ. ಹಾಕಲೆ. ಹೊಟ್ಟೆ ಹಸುವಪ್ಪ. ಹಸುವೇನಮ್ಮ? ಸರಿ ಹಾಕಲೆ. ಮಕ್ಳಿಗೆ ಹೇಳ್ತೀನಿ ಸೆಲೆ, ಒಂದೇ ವಾಸನೆ. ನಾಳೆ ನಿನ್ ಮಕ್ಕಳಾದ್ರೆ ನೀನು ಕೆಲಸ ಮಾಡ್ಬೇಕು. ಹಾಕಲೆ. ತೊಳಿ. ಅಡ್ಕೊ ಹೋಗ. ನಾವು ಕರಿಯ, ನನ್ ಮಗಳು ಹಸಿವು ಅಂತ ಇದ್ದಾಳು. ಹಸಿವ? ಅಂಬಿರ್ ಇಲ್ಲದೆ ಇರುವಾಗ್ಲೇ ಇವ್ರಿಗೆ ಪ್ರಾಬ್ಲಮ್ ಉಟ್ಕೊಳ್ಳೋದು. ಹೋಗ್ಲಿ, ಹೋಟ್ಲಿನ ತಂದ್ಕೊಡಮ್ಮ. ಅಯ್ಯೋ ಹೋಟ್ಲ್ ತಿಂಡಿ ತಿಂದ್ರೆ ಇಮಿಡಿಯೇಟ್ ಬಿಟ್ಟೆ ಓಪನ್. ಮೇಲೆ ಉಚ್ಕೊಂತಾವ್ ಕಣೋ. ಪದೇ ನೀರ್ ಹಾಕಸಯ್ಯ. ಐಡಿಯಾ ಕ್ಯಾನ್ಸಲ್. ಲವ್, ವಿಷಯ ಅದಲ್ವೋ, ನನ್ನ ಹತ್ರ ಇರೋದೇ 100 ರೂಪಾಯಿ. ಈಗ ಅದನ್ನು ಖರ್ಚು ಮಾಡ್ಬಿಟ್ರಿ ಅಂತ ಇಟ್ಕೋ. ಆಮೇಲೆ 5 ಹೊತ್ತಿಗೆಲ್ಲ ಅವ್ರ ಮುಂದೆ ಕೈ ಚಾಚ್ಬೇಕು. ಎಷ್ಟು ಕೇವಲ ಆಗ್ಬಿಡ್ತೀವಿ ಹೇಳು. ಒಂದ್ ಕೆಲಸ ಮಾಡೋಣ, ನಾವೇ ಅಡಿಗೆ ಮಾಡ್ಬಿಡೋಣ. ಆಹಾ, ಸೂಪರ್ ಐಡಿಯಾ ಗುರು. ಏನು ಸೂಪರ್ ಐಡಿಯಾ? ಲೇ, ಅವ್ರು ಲೇಟಾಗಿ ಬರಕ್ ಪ್ಲಾನ್ ಮಾಡಿರೋದೆ ನಾವು ಅಡಿಗೆ ಮಾಡ್ಲಿ ಅಂತ. ನನ್ನ ಮಕ್ಕಳ ಆ ವೆಂಕಟಗಿರಿಗಿಂತ ಕೇವಲ ಆಗೋದ್ರಲ್ಲೋ. ನನ್ನ ಮಗನೇ, ನಾವ್ ಯಾರಿಗೋಸ್ಕರ ಅಡಿಗೆ ಮಾಡ್ತೀವಿ ಹೇಳು? ನಮ್ಮ ಮಕ್ಳಿಗೋಸ್ಕರ ತಾನೆ, ಅವ್ರಿಗೋಸ್ಕರ ಅಲ್ವಲ್ಲ. ಯಾರಿಗೋಸ್ಕರ ಆದ್ರೇನು ಗಂಡಸರು ಅಡಿಗೆ ಮಾಡಬಹುದಾ? ಲೇ,
ಯಾವತ್ತವ್ರು ನಮ್ ಕೆಲ್ಸ ಮಾಡಕ್ ಶುರು ಮಾಡಿದ್ರು ಅವತ್ತೇ ಮುಗ್ದೋಯ್ತು ಗುರು. ನಮಗೂ ಅವ್ರ ಕೆಲ್ಸ ಮಾಡಕ್ ಬರುತ್ತೆ ಅಂತ ಒಂದಿನಾದ್ರೂ ತೋರಿಸ್ಲೇಬೇಕು, ಆಗಲೇ ಅವ್ರಿಗೆ ಬುದ್ಧಿ ಬರುತ್ತೆ. ಅಂದ್ರೆ ಅವ್ರು ಮಾಡಿದಕ್ಕೆ ನಮ್ದೊಂದು ಕೌಂಟ್ರಾ? ಯಾ ಓಕೆ ಲೇ, ನನ್ನ ಹೆಂಡತಿನ ದಾರಿ ತರೋದಿಕ್ಕೆ ಬರೀ ಅಡಿಗೆ ಅಲ್ಲಮ್ಮ, ಸಗಣಿ ಬಾಚಕ್ಕೂ ನಾನ್ ತಯಾರ್. ನಾನು ಹೇಳ್ದೆ ನಿಂಗೆ ಬಸ್ ಹೋಗೋದ್ ಬೇಡ, ಆಟೋಗೆ ಹೋಗೋಣ ಅಂತ. ಆಟೋದಲ್ಲಿ ಬಂದಿದ್ರೆ ದುಡ್ಡು ಜಾಸ್ತಿ ಆಗ್ತಾ ಇತ್ತು. ಈಗೇನು ಅಷ್ಟು ಲೇಟ್ ಆಗಿಲ್ಲ ನೋಡು. ಸ್ಕೂಲಿಂದ ಯಾರು ಕರ್ಕೊಂಡ್ ಬಂದ್ರು? ಅಪ್ಪನ? ಇಲ್ಲಮ್ಮ, ನಾವೇ ನಡ್ಕೊಂಡ್ ಬಂದ್ವಿ. ಏ ನಿಮ್ಮ ಅಪ್ಪ ಎಲ್ಲ ಒಳಗೆ ಅಡ್ಗೆ ಮಾಡ್ತಿದ್ದಾರೆ. ಅಡಿಗೆ ಮಾಡ್ತಿದಾರಾ? ಏನಕ್ಕಿದು ಆಶ್ಚರ್ಯ ಆಗ್ತಿದೆ. ಅಲ್ಲ, ನಮ್ ಗಂಡಂದ್ರ ಕಕ್ಕಸ್ ಹೋದ್ರೆ ನಾವೇ ಒಂದೊಂದ್ ಚಮ್ ನೀರ್ ತಂದು ಹಾಕ್ಬೇಕಿತ್ತು. ಈಗ ಅವ್ರೇ ಅಡಿಗೆ ಮಾಡ್ತಾ ಇದಾರಂತೆ, ಪರಮಾಶ್ಚರ್ಯ. ಏನಮ್ಮ, ನಿಮ್ಮಪ್ಪನೂ ಅಡಿಗೆ ಮಾಡ್ತಾ ಇದ್ದಾರಾ? ಹೌದಮ್ಮ. ಇವತ್ತು ನಿಜವಾಗ್ಲೂ ಮಳೆ ಬರುತ್ತೆ, ಗುಡುಗು ಬರುತ್ತೆ. ನಾವು ಕೆಲ್ಸಕ್ಕೆ ಹೋಗಿದ್ 1 ವಾರದಲ್ಲೇ ಇವ್ರು ಇಷ್ಟೊಂದು ಬದಲಾಗಿದಾರಲ್ಲ, ಹೇಗೆ? ನಾವ್ ಸಂಪಾದನೆ ಮಾಡ್ತಿದೀವಲ್ಲ ಅದಕ್ಕೆ. ಛೆ, ನೋಡ್ತಾ ಇರ್ರಿ, 2 ತಿಂಗಳು ನಾವ್ ಹಿಂಗೆ ಸಂಪಾದನೆ ಮಾಡ್ತಾ ಇದ್ರೆ ಎದುರು ಮನೆ ಮೇಷ್ಟ್ರ ತರ ಇವ್ರುನು ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲಾ ಮಾಡ್ತಾರೆ. ರಮನಾಥ, 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 ಏನೋ ಅದು? ಅಯ್ಯೋ ಕನ್ಫ್ಯೂಷನ್. ನಿನಗೂ ಕನ್ಫ್ಯೂಷನ್, ನನಗೂ ಕನ್ಫ್ಯೂಷನ್. ಏನೇ? ಅಲ್ಲ ಕಣ ಶಿಷ್ಯ, ಈಗ ಅಕ್ಕಿ ತೊಳೆದ ಮೇಲೆ ಅನ್ನ ಮಾಡ್ಬೇಕಾ, ಅನ್ನ ಆದ್ಮೇಲೆ ಅಕ್ಕಿ ತೊಳಿಬೇಕಾ? ಅನ್ನ ತೊಳೆದು ಅಕ್ಕಿ ಮಾಡ್ಬೇಕು. ನಿಂದ ಆತರ ಆದ್ರೆ ನಂದೊಂಥರ ಬಾಧೆ. ನನ್ನ ಹೆಂಡತಿ ದಡ್ಡಿ ಡಿಗ್ರಿ ಮಾಡಿದಾಳೆ ನಿಜ, ಏನಕ್ಕೂ ಪ್ರಯೋಜನ ಇಲ್ಲ. ಮನೆ ತುಂಬಾ ಬರೀ ಡಬ್ಬನೇ ಇಟ್ಟಿದ್ದಾಳೆ. ಇದ್ರಲ್ಲಿ ಸಾಸಿವೆ ಡಬ್ಬ ಯಾವ್ದು, ಉದ್ದಿನ ಬೇಳೆ ಡಬ್ಬ ಯಾವ್ದು, ಕಡ್ಲೆ ಬೇಳೆ ಡಬ್ಬ ಯಾವ್ದು, ಒಂದ್ರ ಮೇಲೂ ಬರ್ತಿಲ್ವಲ್ಲೋ. ನೀನೊಂದ್ ಕೆಲಸ ಮಾಡಮ್ಮ, ಏನು? ಎಲ್ಲದ್ರಲ್ಲೂ ಇಟ್ಟಿಟ್ಟು ತೆಗ್ದಾಕ್ಬಿಡು, ಬಂಬಾಟ ಹೋಯ್ತದೆ. ಎಲ್ಲ ಹಾಕ್ಬಿಡ್ಲಾ? ನನ್ ಮಕ್ಳ ನಿಲ್ಲಿಸ್ರು. ಈಗ ನಿಮ್ದೊಂಥರ ಕನ್ಫ್ಯೂಷನ್ ಆದ್ರೆ ನನ್ನೊಂಥರ ಕನ್ಫ್ಯೂಷನ್. ಏನೋದು? ಈಗ ಸಾರ್ ಮಾಡಕ್ಕೆ ಮೆಣಸಿನ ಪುಡಿ ಹಾಕ್ಲಾ ಇಲ್ಲ ಧನಿಯಾ ಪುಡಿ ಹಾಕ್ಲಾ? ಯಾವ ಪುಡಿ ಹಾಕ್ಬೇಕಾ? ಧನಿಯಾ ಪುಡಿ. ಮೆಣಸಿನ ಪುಡಿ ಕಣ. ಧನಿಯಾ ಪುಡಿ ಕಣ. ಮೆಣಸಿನ ಪುಡಿ ಕಣ. ಧನಿಯಾ ಪುಡಿ ಕಣ. ನಿಲ್ಲಿಸ್ರ ನನ್ ಮಕ್ಳ, ಯಾವ ಪುಡಿ ಹಾಕ್ಬೇಕು ಹೇಳ್ರೋ? ಕಾಫಿ ಪುಡಿ ಹಾಕ್ಬೇಕು. ಒಂದ್ ಕೆಲ್ಸ ಮಾಡುಗ್ರು, ಹಾ. ಮೆಣಸಿನ ಪುಡಿ ಹಾಕ್ಬಿಟ್ಟು ಒಂದ್ ಮಾಡು, ಹಾ. ಮೆಣಸಿನ ಪುಡಿ ಹಾಕದಿರ ಒಂದ್ ಮಾಡು. ಹಾ. ಯಾವ್ದು ಚೆನ್ನಾಗಿರುತ್ತೋ ಅದ್ ನಾವ್ ತಿನ್ನೋಣ, ಚೆನ್ನಾಗಿಲ್ದೇ ಇರೋದನ್ನ ನಾಯಿಗೆ ಹಾಕ್ಬಿಡೋಣ. ನಾಯಿನೂ ತಿನ್ನಿಲ್ಲ ಅಂದ್ರೆ ನಮ್ಮ ಹೆಂಡತಿದ್ರಿಗೆ ಹಾಕ್ಬಿಡೋಣ. ಇಬ್ರು ಒಂದೇ ಜಾತಿ. ಏನ್ರಿ, ನಾವೆಲ್ಲ ನಾಯಿಗಳ? ಓಹೋ, ಕದ್ದು ಕೇಳಿಸ್ಕೊತಾ ಇದ್ದೀರಾ? ಲೇ ನಿಜಲ್ಲ ನೀನು ಏನು? ನೆಟ್ಟಿಗೆ ಸಾರ್ಗೆ ಮೆಣಸಿನ ಪುಡಿ ಹಾಕ್ಬೇಕೋ ಬೇಡವೋ ಗೊತ್ತಿಲ್ಲ, ನೀವೆಲ್ಲ ಅಡ್ಗೆ ಮಾಡ್ತೀರಾ? ಲೇ, ನಾವ್ ಸಾರ್ಗೆ ಮೆಣಸಿನ ಪುಡಿ ಹಾಕ್ತಿವೋ ಧನಿಯಾ ಪುಡಿ ಹಾಕ್ತಿವೋ ಅದನ್ನ ಕಟ್ಕೊಂಡು ನಿನ್ಗೇನೋ? ಮೊದ್ಲು ನಿನ್ ಗಂಡ ಕೇಳ್ತಾ ಇದೀನಿ, ನಾನ್ ಕೇಳೋ ಪ್ರಶ್ನೆ ಉತ್ತರ ಕೊಡು. ಈಗ ಎಷ್ಟೇ ಗಂಟೆ ಈ ಮನೆ ಬರೋ ಹೊತ್ತಾ ಇದು? ಅದು ಬರೋವಾಗ ಬಸ್ ಸ್ಟಾಪ್ ನಲ್ಲಿ ಒಂದು ಪ್ರಾಬ್ಲಮ್ ಆಯ್ತು. ಏನ್ ಪ್ರಾಬ್ಲಮ್? ಯಾರೋ ಬಸ್ ಸ್ಟ್ಯಾಂಡ್ ಅಲ್ಲಿ 2 ಹುಡುಗರು ನಮಗ್ ಸೈಟ್ ಹೊಡಿತಾ ಇದ್ರು. ತಕ್ಕಳಪ್ಪ, ಬಾರಿ ಇಲ್ಲಿ, ಬಾರಿ ಇಲ್ಲಿ. ಬಸ್ ಸ್ಟಾಪ್ ಅಲ್ಲಿ ಸೈಟ್ ಹೊಡೆದ್ರ? ರಾತ್ರಿ 8 ಗಂಟೆ ಆದ್ರೆ ಸಾಕು, ನಿನ್ನ ಮಕ ನೋಡಕ್ ಆಗದೆ ಲೈಟ್ ಆಫ್ ಮಾಡಿ ಒಂದ್ ಆರಾಮ್ ಏರ್ಸ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಮುದ್ರಕಂತೀನಿ. ಸೈಟ್ ಹೊಡೆದ್ರ ನಿನ್ನಲ್ಲೇ? ಇವ್ರು ಯಾವ್ದೋ ಸೆಕೆಂಡ್ ಶೋ ಸಿನಿಮಾಗ್ ಹೋಗಿ ಹೋಟೆಲ್ ನಲ್ಲಿ ಕಂಟು ಪೂರ್ತಿ ತಿಂದು ಇಲ್ಲಿ ನಮ್ಮನ್ನ ನರಳಿಸ್ತಾ ಇದಾರೋ. ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯ ಸತ್ತೇರಿಕೆ. ಏನೋ ಇದು, ಹೆಂಡತಿ ಸೀರೆ ಒಗ್ಯಕ್ ಶುರು ಮಾಡ್ಬಿಟ್ಟಿದ್ಯಲ್ಲೋ? ಸರಿಯಾಗಿ ನೋಡಲೇ ಕುಳ್ಳ, ಇದು ನನ್ನ ಹೆಂಡತಿ ಸೀರೆ ಅಲ್ಲ, ನನ್ನ ಬ್ಯೂಟಿಫುಲ್ ಸಿಂಗಾಪುರ್ ಲುಂಗಿ. ಅಯ್ಯೋ ನನ್ನ ಮಗನೇ, ಸಿಂಗಾಪುರದಾದ್ರೇನು ಬರ್ಮಾದಾದ್ರೇನು ಅದನ್ನು ನೀನ್ ಹೆಂಡತಿನೇ ಒಗಿಬೇಕು. ಹೌದಪ್ಪ, ಅವಳೇ ಒಗಿಬೇಕು. ಆದ್ರೆ ಅವಳು ಮನೇಲಿ ಇದ್ರೆ ತಾನೆ ಬೆಳಗ್ಗೆನೇ ಅಬೇಸ್. ಲೋ ಕರಿಯ ರಾಮನಾಥ ಬಂದ್ರಲ್ಲಿ. ಏನ್ ಗುರು? ಕೆಲಸ ಖಾಲಿದೆ ಅಂತ ಪೇಪರ್ ಹಾಕಿದಾರೆ. ಸಂಬಳ ಎಷ್ಟು ಗೊತ್ತಾ? 5,000 ರೂಪಾಯಿ. ಎಲ್ಲ ಮಗರು ಮಂಡ್ಯದಲ್ಲಿ. ಮಂಡ್ಯದಲ್ಲ? ಯಾಕೋ ಮಂಡ್ಯ ಅಂದ ತಕ್ಷಣ ಬಾವೆ ಬಿಡ್ತಾ ಇದ್ಯಾ? ಇಲ್ಲಿಂದ 80 ಕಿಲೋಮೀಟರ್. 85. ನಾನು ಬರಲ್ಲಮ್ಮ. ಯಾಕೋ? ಅಲ್ಲ ಗುರು, ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ದಾಗಿಂದ ನನಗ್ ಟಚಿಂಗೇ ಇಲ್ದಂಗ ಆಗೋಗ್ಬಿಟ್ಟದೆ. ಇನ್ ನಾನು ಅಷ್ಟು ದೂರ ಹೋಗ್ಬಿಟ್ರೆ ಮಳೆಯಲ್ಲಿ ನೆಂದಿರೋ ಗುಡಿಸ್ಲಾದಂಗ ಆಗ್ಬಿಡ್ತೀನಮ್ಮ. ಇವ್ನು ಯಾವಾಗ್ಲೂ ಟಚ್ ಇದೆ ಯೋಚನೆ. ಇರು ಗುರು, ನೀನು ಟಚಿಂಗ್ ತಾನೇ ಬೇಕು, ನಾನು ಏರ್ಪಾಟ್ ಮಾಡ್ತೀನಿ. ಮಂಡ್ಯಾಗ ಹೋಗೋಣ, ಕೆಲ್ಸಕ್ಕೆ ಸೇರೋಣ, ಅಲ್ಲೇ ಒಂದು ಮನೆ ಮಾಡೋಣ, ಅಲ್ಲೇ ಒಂದು ಸೆಕೆಂಡ್ ಸೆಟಪ್ ಮಾಡ್ಕೊಳ್ಳೋಣ. 4 ಮಕ್ಕಳ ತಾಯಿ ಇವಳ್ಯಾಕೋ ಕೇಳಬೇಕು? ಅಯ್ಯೋ, ಏನು ಸೂಪರ್ ಐಡಿಯಾ ಕೊಟ್ಟೋ ರಾಗಿ ಮುದ್ದೆ. ಲೋ ಬಂದ್ರಲ್ಲಿ, ಮೊದ್ಲು ಕೆಲಸ ಸಿಗ್ಲಿ, ಆಮೇಲೆ ಸೆಕೆಂಡ್ ಸೆಟಪ್ ಬಗ್ಗೆ ಯೋಚನೆ ಮಾಡೋಣ. ಕೆಲ್ಸನೇ ಇಲ್ಲ, ಆಗ್ಲೇ ಸೆಟಪ್. ಮಿಸ್ಟೇಕ್. ನಾವು ಕೆಲ್ಸಕ್ಕೆ ಸೇರ್ತಾ ಇರೋದೇ ಸೆಕೆಂಡ್ ಸೆಟಪ್ ಮಾಡ್ಕೊಳಕ್ಕೆ ಅಂತ. ನಾವು ಸೆಕೆಂಡ್ ಸೆಟಪ್ ಮಾಡ್ಕೋಬೇಕು, ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಹಲೋ,
ನೋಡ್ಗುರು ನಾವ್ ಮಾಡ್ಕೊಂಡಿರೋ ಪ್ಲಾನೇ ಕರೆಕ್ಟ್. ನಾನಂತೂ ಸಿದ್ಧ, ನೀನು ರೆಡಿ ಆಗ್ಬಿಡು. ಹಲೋ, ರಾಮನಾಥ್ ಹಿಯರ್. ನೀನೇ ಹೇಳಕ್ಕ. ಇಂಗ್ಲಿಷ್ ಅಲ್ಲಿ ಸ್ಟೈಲ್ ಕೊಡಿ. ಹಲೋ, ಲಕ್ಷ್ಮಿ ಸ್ಪೀಕಿಂಗ್. ನಾನು ಲಕ್ಷ್ಮಿ ಮಾತಾಡ್ತಿದ್ದೀನಿ. ಇವತ್ತು ನಾವು ಓವರ್ ಟೈಮ್ ಮಾಡ್ತಾ ಇದ್ದೀವಿ, ಬರೋದು ಲೇಟ್ ಆಗುತ್ತೆ. ನಮ್ಮ ಮನೆಯವ್ರಿಗೆ ಮಕ್ಕಳ ಸ್ಕೂಲಿಂದ ಕರ್ಕೊಂಡು ಬಂದ್ಬಿಡಕ್ಕೆ ಹೇಳ್ತೀರಾ? ಸರಿ, ಹೇಳ್ತೀನಿ. ಹಲೋ, ನಾನು ಕರಿಯಪ್ಪನ ಮಿಸಸ್ ಈ ಸ್ಪೀಕಿಂಗ್. ಮಿಸೀಸಾ? ಓ, ಇಂಗ್ಲಿಷು. ಏನಮ್ಮ? ನೋಡಿ, ಹೇಳಿದ್ ಗೊತ್ತಾಯ್ತಲ್ಲ, ನಾನು ಇವತ್ತು ಊಟ ಮಾಡ್ತಾ ಇದೀನಿ. ಹಾ, ನಮ್ಮ ಹಸ್ಬೆಂಡ್ ಹೇಳ್ಬಿಡಿ ಈ ಸ್ಕೂಲ್ಗೆ ಹೋಗಿ ಅವರೇ ಮಕ್ಕಳನ್ನ ಕರ್ಕೊಂಡ್ ಬರ್ಲಿ ಅಂತ. ಆಗ್ಬೇಕು ನನ್ನ ಮಗ ಕರೀನಿಗೆ. ಹೇಳ್ತೀನಿ. ಹಾ, ಓಕೆ, ತಗೊಳ್ಳಿ. ಹಲೋ, ಏನ್ ಮೇಡಮ್, ನೀವು ಲೇಟಾ? ಹೌದು. ನೋಡಿ, ನಾನ್ ಬರೋವರೆಗೂ ಮನೇಲಿ ಸುಮ್ನೆ ಕೂತಿರ್ಬೇಡಿ. ಅನ್ನ ಸಾರ್ ಮಾಡಿಡಿ. ಏನೋ ನಾನ್ ಅಡ್ಗೆ ಮಾಡ್ಬೇಕಾ? ಹೌದು, ಮತ್ತೆ ಅದು ಬಿಟ್ರೆ ಬೇರೆ ಏನ್ ಕೆಲ್ಸ ಇದೆ ನಿಮ್ಗೆ? ಅಡಿಗೆ ಮಾಡೋಕ್ ಬರಲ್ಲ ಅಂದ್ರೆ ಬೀರುಳ್ ಪುಸ್ತಕ ಇದೆ, ಅದನ್ನ ನೋಡ್ಕೊಂಡಾದ್ರೂ ಮಾಡಿ. ಅಯ್ಯೋ, ಇದೇನೋ ಒಳ್ಳೆ ಸತ್ಯನ ನಡ್ಕೊಂಬತ್ತಾ ಇದೀಯಾ? ಎಲ್ಲ ಹಾಳಾಗೋಯ್ತಮ್ಮ. ಯಾಕೋ, ಏನಾಯ್ತು? ನಾವು ಸೆಕೆಂಡ್ ಸೆಟಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಾ. ಅವರು ನಮಗಿನ್ನ ಒಂದ್ ಹೆಜ್ಜೆ ಮುಂದೆ ಹೋಗಿ ನಮ್ಮನ್ನ ಪರ್ಮನೆಂಟ್ ಆಗಿ ಸರ್ವೆಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದಾರಮ್ಮ. ಅದೇನ್ ಬಿಡಿಸೇಳ? ಅವ್ರು ಓಟಿ ಮುಗಿಸ್ಕೊಂಡು ಲೇಟ್ ಆಗಿ ಬರ್ತಾರಂತೆ. ಅಷ್ಟ್ರಲ್ಲಿ ನೀವಿಬ್ರು ನಿಮ್ ಮಕ್ಕಳನ್ನ ಸ್ಕೂಲ್ ನಿಂದ ಕರ್ಕೊಂಡ್ ಬರ್ಬೇಕಂತೆ. ನೀನೇನು ಮಾಡ್ಬೇಕಂತೆ? ಬೀರುಲಿ ಪುಸ್ತಕ ಇದೆಯಂತೆ, ನೋಡ್ಕೊಂಡು ಅಡಿಗೆ ಬೇಯಿಸ್ಬೇಕಂತೆ. ಅಡ್ಗೆ ನಾಚಿಕಲ್ಲ ನಿನ್ಗೆ? ಅವ್ರು ಹೇಳಿದ್ರು, ನೀವ್ ಕೇಳ್ಬಿಟ್ಟ. ನಾನೇನೋ ಮಾಡ್ಲಿ, ಅವ್ಳು ಫೋನ್ ನಲ್ಲಿ ಮಾತಾಡ್ತಿದ್ಲು. ಫೋನ್ ನಲ್ಲಿ ಹೊಡಿಯಕ್ಕಾಗತ್ತಾ? ಫೋನಲ್ಲಿ ಹೊಡಿಯಕ್ಕಾಗತ್ತಾ? ಈ ಫೋನ್ ಇದ್ರೆ ತಾನೇ ಗೋಳು. ಅಯ್ಯೋ, ಅದ್ ನಮ್ಮನೆ ಫೋನು. ಮುಚ್ಚ ಬಾಯ್, ಎಲ್ಲ ನಿನ್ನ ಗುರು ಆಗಿದ್ದು. ನಾನು ಒಂದಿನ ಅಡಿಗೆ ಮಾಡೋಣ ಅಂತಂದೆ, ಈಗ ನೋಡ್ತೀಯಾ? ನೋಡ್ ಮಾತಾಡ. ಅವ್ರು ಹೇಳಿದ್ರು, ಇವ್ರು ಕೇಳ್ಬಿಟ್ರು. ನಾಚಿಗೆಟ್ಟವ್ರು. ಬರ್ಲಿ, ಅವಳು ಬರ್ಲಿ, ಅವಳನ್ನ ತುಂಡು ತುಂಡು ಕತ್ತರಿಸಿ ಈ ಬಾಯಿ ಒಳಗೆ ಹಾಕ್ಬಿಡ್ತೀನಿ. ಈ ಕರಿಯ ಏನು ನಾನು ತೋರಿಸ್ಬಿಡ್ತೀನಿ. ಲೇ ಶಿಷ್ಯ, ಬೇಗ ಬರೋ. ಮುಗಿಸ್ಬಿಡ್ತೀನಿ, ಬರೋ. ನೋಡ, ನಾನಿವತ್ತು ಕೊಲೆ ಮೂಡಲಿದ್ದೀನಿ. ಆಂಟಿ ಮನೆಗೆ ಹೋದ್ರೆ ಅವಳನ್ನ ಕೊಂದೇ ಕಣ ಬರೋದು. ಬಿಟ್ಟಿಗಿಟ್ಟಿಯಾ? ಹಂಗೆ ಮಾಡು ಶಿಷ್ಯ. ನಾನೇನಾದ್ರೂ ಜೈಲ್ಗೆ ಹೋದ್ರೆ ಶಿಷ್ಯ, ನನ್ನ ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ಬೇಡ. ನಿನ್ ಮನೆ ಖಾಲಿ ಮಾಡಿ ನನ್ನ ಮಕ್ಕಳನ್ನ ಅಲ್ಲಿಡು. ಹಂಗೆ ಆಗ್ಲಿ ಶಿಷ್ಯ. ನಾನು ಆಂಟಿ ಮನೆ ಸೇರ್ಕೊಂಡ್ಬಿಡ್ತೀನಿ. ಮಜಾ ಮಾಡ. ಯಾರ ಮನೆ ಯಾರು ಇಟ್ಕೋತಿರೋ? ಲೇ ಮುದ್ಕ, ನಾನೀಗ ತುಂಬಾ ರಾಂಗ್ ಆಗಿದ್ದೀನಿ. ಎದುರು ಸಿಕ್ಕದೆ ನಿನ್ ಚಾರ್ಜ್ ನನಗೆ ಬೆಂಡ್ ಮಾಡ್ಬಿಡ್ತೀನಿ. ಆಮೇಲೆ ಸೈಡ್ಗೆ ಓಡಾಡ್ಬೇಕು, ಜ್ಞಾಪಕ ಇಟ್ಕೋ. ಮುಚ್ಚಾಯ ಬಾಯ್. ಏನ್ ಮಾಡ್ತಿರೋ? ನೀವು ನನ್ನ ಮನೆನ ನಿಮ್ ಮನೆ ಅಂತ ಹೇಳ್ಕೊಂಡು ಸಾಲ ತಗೊಂಡಿದ್ದು ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೇನೋ? ಯಜಮಾನ್ರೆ, ಏನೋ ತಮಾಷೆಗೆ ಆಗಿದ್ದಾಗೋಯ್ತು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋತಿರಲ್ಲ. ತಮಾಷೆ ಹಾಕ್ಬಿಡ್ತೀನಿ ನೋಡು. ಇಂಥ ವಿಚಾರದಾಗ ತಮಾಷೆ ಏನಯ್ಯ? ನೋಡು, ನೀವಿಬ್ರು ನಾಳೆನೆ ಮನೆ ಖಾಲಿ ಮಾಡ್ಬೇಕು. ಕರಿಯ, ನೀನೊಬ್ಬ ಇವತ್ತೇ ಮನೆ ಖಾಲಿ ಮಾಡ್ಬೇಕು. ಪಾರ್ಟಿ ಕರ್ಕೊಂಡ್ ಬಂದಿದ್ದೀನಿ. ಮನೆ ನೋಡ್ರೆ ಹೋಗಿ. ನನ್ನ ಖಾಲಿ ಮಾಡೋಂತ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀರಿ. ಮನೆ ಓನರ್ ಕೂಡ ಹಿಂಗ ನಡ್ಕೊಳ್ಳೋದು ಯಾಕೆ ಹೊಡಿತೀರಿ ಆತನ? ಆಂಟಿ, ನಿನ್ನೆ ಪೋಸ್ಟ್ ಮಾರ್ಟಮ್ ಮಾಡೋ ಅಂತ ಹೊರಟಿದ್ದೆ, ಈಗ ನೀನೇ ಸಿಕ್ಕಿದ್ಯಾ? ಇವತ್ತು ನೀನೇನಾಗೋಗ್ತೀಯ ಗೊತ್ತಿಲ್ಲ. ಏನೋ ಬೆದರಿಕೆ ಹಾಕ್ತಿ? ನನ್ ಸಂಗಡ ಇದನ್ನ ಇಟ್ಕೋಬೇಡ. ಏನ್ ನಿನ್ ಸಂಗಡ ಎಲ್ಲ ಇಟ್ಕೊಂಡು ಏನು? ನೋಡ್ರಿ, ಯಾವತ್ತು ನೀವು ನಮ್ಮ ಮನೆ ಹೆಂಗಸರೆಲ್ಲ ತಲೆ ಕೆಡಿಸಿ ಕೆಲಸ ಕಳಿಸಿದ್ರು ಅವತ್ತೇ ನಿಮ್ಮ ಹತ್ರ ಗಲಾಟೆ ಮಾಡ್ಬೇಕಾಯ್ತು. ಹೋಗ್ಲಿ ಅಂತ ಸುಮ್ಮನೆ ಇದ್ವಿ. ಈಗಲೂ ಹೇಳ್ತಾ ಇದೀನಿ, ಹೆಚ್ಚಿಗೆ ಮಾತಾಡದೆ ಒಳಗೋಗಿ. ನಾಲ್ಕ ಸಂಪಾದನೆ ಮಾಡಿ ಹೆಂಡತಿನ ಸಾಕೋ ಯೋಗ್ಯತೆ ಇಲ್ಲ. ನೀನ್ ನನಗ್ ಬುದ್ಧಿ ಹೇಳಕ್ ಬಂದಿಯಾ? ಈ ಮಂಗನಾಟ ಎಲ್ಲ ನಿಮ್ ಹೆಂಡತಿ ಹತ್ರ ಇಟ್ಕೊಳ್ರಿ, ನನ್ ಸಂಗಡ ಬೇಡ. ನೀನು ಅಷ್ಟೇ, ನೀನು ಕೋಪನೆಲ್ಲ ನೀನು ಬ್ಲೌಸು ಸೀರೆ ಹಿಂಡಾಕ್ತಾನಲ್ಲ ನಿನ್ ಗಂಡ, ಅವನ ಹತ್ರ ಇಟ್ಕೊಂಡ್ ನಮ್ಮ ಹತ್ರ ಬೇಡ. ಅಯ್ಯೋ ಪಾಪಿ, ನನ್ ಗಂಡನ್ ಬಗ್ಗೆ ಮಾತಾಡ್ತೀಯಾ? ಸಾಯಿಸ್ಬಿಡ್ತೀನಿ. ಬರ್ಲಿ ಅವರು, ನಿನಗ್ ಸರಿಯಾಗಿ ಮಾಡಿಸ್ತೀನಿ. ಅವ್ನು ಬಂದ್ರು ತಾನೆ, ಅವ್ನು ಬರೋವರೆಗೂ ನೀನ್ ಜೀವಂತ ಇರ್ಬೇಕಲ್ಲ. ಲೇ ಶಿಷ್ಯ,
ನಿಮ್ಮನ್ನ ಪೊಲೀಸರಿಗೆ ಹಿಡ್ಕೊಂಡಿಲ್ಲ ಅಂದ್ರೆ ನಾನ್ ಸುಗಣನೇ ಅಲ್ಲ. ಪೊಲೀಸ್ ಅಂತೆ ಪೊಲೀಸು ನಮ್ಮನ್ನ ಪೊಲೀಸ್ ಹಿಡ್ಕೊಡ್ತಾಳ. ದಾರಿ ಬಿಡೆ ಪಲ್ಲಕ್ಕಿ ಬರ್ತಾ ಇದೆ, ದಾರಿ ಬಿಡೆ. ಇಲ್ಲ ನಿಲ್ಸು. ಲೇ ಕರಿಯ, ಆ ಬೆಣ್ಣೆ ತಾಜ್ ಮಹಲ್, ಐಸ್ ಕ್ರೀಮ್ ತಾಜ್ ಮಹಲ್, ಸಕ್ಕರೆ ಬೊಂಬೆನ ಇಳಿಸು. ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದೀರಾ, ಬಲಗಾಲ್ನ ಮುಂದೆ ಇಟ್ಟು ಬನ್ನಿ. ಹಾಗೆ ಯಾವಳು ಬೀದಿಲಿ ಹೋಗೋಣ ಕರ್ಕೊಂಡ್ ಬಂದ್ಬಿಟ್ಟು ಮಹಾರಾಣಿ ಅಂತಾನೆ ನಾಚಿಗೆಟ್ಟವನು. ಯಾರೀ ಅವಳು ನಿಮ್ಮನ್ನ ಹಾಗೆ ಬೈತಿದ್ದಾಳೆ? ಅವಳು ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದಾಳ. ನೋಡಿದ್ಯಾ ಪಾಪಿ, ಅವಳು ಕೆಲಸದವಳ ತರ ಕಾಣ್ತಾ ಇಲ್ವೇ? ಅದಾಗೆ ನಾವ್ ತಂದಾಕಿದ್ದನ್ನ ತಿಂದು ತಿಂದು ದಸರಾ ಬೊಂಬೆ ತರ ಊದ್ಕೊಂಡ್ಬಿಟ್ಟಿದ್ದಾಳೆ. ಊದ್ಕೊಂಡ್ಬಿಟ್ಟಿದ್ದೀನಿ. ಏನ್ ನೀನ್ ತಂದು ಹಾಕಿದ್ದೆ? ನಾನ್ ತಿಂದು ಊದ್ಕೊಂಡ್ಬಿಟ್ಟಿದ್ದೀನಿ. ನೀನ್ ತರ್ತಾ ಇದ್ದ ಸಂಬಳ ನಿನ್ ಗುಂಡಿಗೆ ಸಾಲ್ತಿರ್ಲಿಲ್ಲ. ಓ ಪ್ರೇಮದ ಗಂಗೆಯೇ ಇಳಿದು ಬಾ, ನಡೆದು ಬಾ, ಕುಣಿದು ಬಾ. ಬ್ರೋ ಬೇಗ ಬರ್ಮಾ. ನೋಡ್ದ್ಯಾ ಗುರು, ನಾವ್ ಹೇಳ್ದಾಗೇನೆ ಒಂದು ಸೂಪರ್ ಫಿಗರ್ ನ ಕರ್ಕೊಂಡ್ಬಂದು ನಿನ್ ಮುಂದೆ ನಿಲ್ಸಿದೀವಿ. ನಮಸ್ಕಾರ. ಹಾಯ್. ಅಯ್ಯೋ ಲಕ್ಷ್ಮಿ, ಇನ್ಮೇಲೆ ಇವಳು ಕೆಲಸದವಳು ನಮ್ಮ ಕಲ್ಪನೆಗೆ ಸ್ವಂತದವಳು. ಕೆಲಸದವಳು ಕಣೆ, ಕೆಲಸದವಳು ಹಾಗೆ ಕಾಣ್ತಾ ಇಲ್ಲ. ಆಹಾ ಡಿಯರ್, ಇನ್ಮೇಲಿಂದ ನಮ್ಮ 3 ಜನರ ಮನೇಲಿ ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ನೀನೇ. ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸಿ ಬಟ್ಟೆ ತುಡಿಸಿ ಸ್ಕೂಲ್ ಬಿಡ್ಬೇಕು. ಒಟ್ನಲ್ಲಿ ಇನ್ಮೇಲಿಂದ ಎಲ್ಲಾ ಮಕ್ಕಳಿಗೂ ನೀನೇ ತಾಯಿ. ಆದ್ರೂ ಒಂದು, ನಮ್ಮ ಮಕ್ಕಳು ಹೋಗೋ ದಾರಿಲಿ ನಾಯಿ ಬೇಕಾದ್ರೆ ಬರ್ಲಿ, ಆದ್ರೆ ಎತ್ತು ತಾಯಿ ಮಾತ್ರ ಬರ್ಬಾರ್ದು. ನಾವು 3 ಜನ ಆಫೀಸ್ಗೆ ಹೋಗುವಾಗ ಕಾಂಪೌಂಡ್ವರ್ಗೂ ಬಂದು ನಮ್ 3 ಜನಕ್ಕೆ ಅಂತ ಫ್ಲೈಯಿಂಗ್ ಕಿಸ್ ಕೊಡ್ಬೇಕು. ನಾವು ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋವಾಗ ಬಾಗ್ಲಲ್ಲಿ ನಿಂತ್ಕೊಂಡು ತಲೆ ತುಂಬಾ ಹೂ ಮುಡ್ಕೊಂಡು ನಮ್ಮನ್ನ ಸ್ವಾಗತ ಮಾಡ್ಬೇಕು. ಅಷ್ಟೇ ಅಲ್ಲ, ನಮ್ಮವರೆಗೂ ಕುಡಿಯೋ ಅಭ್ಯಾಸ ಇದೆ. ನಮ್ಮವರನ್ನ ಸುತ್ತಲೂ ಕೂರಿಸ್ಕೊಂಡು ಮಧ್ಯದಲ್ಲಿ ನೀನು ಕೂತು ನಮಗ್ ಬ್ರಾಂದಿ ಹಾಕೊಡ್ಬೇಕು. ಜೊತೆಲಿ ಒಂದಿಷ್ಟು ವಿಷರು ಹಾಕ್ಬಿಡು, ನೆಟ್ಟಗ್ ನಿಗದ್ಕೊಂಡ್ಬಿಡ್ಲಿ ಈ ಕರಿಯ. ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ಹಂಗೆ ಕತ್ತರಿಸಿ ಹಾಕ್ಬಿಟ್ಟೇನು. ನಂಗ್ ಕಾಫಿ ಬೇಡ, ನನ್ ಬೋರ್ನ್ವಿಟನೇ ಕುಡಿಯೋದು. ನನ್ನ ಚಿತ್ತ ಹೆಂಡತಿನ ಸರಿಯಾಗಿ ಮರ್ಯಾದೆ ಕೊಡಕ್ ಬರಲ್ಲ, ಆ ಕೆಲ್ಸದವ್ಳ ಮುಂದೆ ಗಿಂಚ್ತಾ ಇರೋದು ನಾಚಿಗೆಟ್ಟವ್ರು. ಇವ್ರನ್ನೆಲ್ಲ ಸುಮ್ನೆ ಹಿಂಗೆ ಬಿಡಬಾರ್ದು ಕಣೆ. ಇವ್ರ ತಲೆ ಬುರುಡನ ಚಚ್ಚಾಕ್ ಬಿಡ್ಬೇಕು. ಲೇ ಕರಿಯ, ಲಂಕಡನ್ ಕರ್ಕೊಂಡ್ ಬಂದಿದ್ಯಾ ನೀನು? ಲೇ ನಿನ್ನ ನೋಡ, ನೀನು ಬೆಳಗಿನ ಸಂಜೆವರೆಗೂ ಅವ್ರ ಮನೆ ಕೆಲಸನೆಲ್ಲ ಮಾಡು. ರಾತ್ರಿ ಆದ್ಮೇಲೆ ನನ್ನ ಮನೆ ಬಂದು ಸೆಟ್ಲ್ ಆಗ್ಬಿಡು. ನಿನಗೆ ಸ್ವರ್ಗದ ಒಂದು ರೌಂಡ್ ತೋರಿಸ್ತೀನಿ. ಯಾಕೆ ನಿಮ್ ಮನೇಲಿ ನಿಮ್ ಹೆಂಡತಿ ಇಲ್ವಾ? ಅಯ್ಯೋ ಇದ್ಲು, ನೆನ್ನೆವರೆಗೂ. ಎದುರು ಮನೆ ಮೇಷ್ಟ್ರ ಜೊತೆ ಇವತ್ತು ಓಡೋಟಗೆ ಅವಳೆ. ಅಯ್ಯೋ, ಯಾರು ಅಂತಿದ್ಯೋ? ಗಂಡಾಗಿ ಮಾತಾಡಕ್ ನಿಂಗೆ ನಾಚಿಕೆ ಆಗಲ್ಲ ನಿನ್ನಲ್ಲೇ? ಕಟ್ಕೊಂಡ್ ಗಂಡಿಗೆ ಇಟ್ಕೆ ನೋಡಿತಾ ಇದೀರ. ನೀನ್ ಇವತ್ತು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ, ನೀನೇ ಕಟ್ಕೊಂಡವನು? ಕಟ್ಕೊಂಡು ಇಲ್ಲಿರುವಾಗ ಕಂಡಾಳ ಕರ್ಕೊಂಡು ಒಳಗೆ ಹೋಗ್ತಾ ಇದ್ದ. ನೀನೇ ಕಟ್ಕೊಂಡವನು? ಅಯ್ಯೋ ಇರೇ ಇವತ್ತು ನಿನ್ನ ಉಳ್ಳೆ ಬಿಸ್ತಿರ್ ಕಾಸ್ಬಿಟ್ಟಿರೋ. ಬರೇ ಬಾಬಾ, ಬಾರೆ ಚಿಲ್ಲಿ ಚಿಕನ್ ಬೇಕಾ? ನಿನಗೆ ಫಿಶ್ ಬೇಕಾ? ನಿನಗೆ ತಲೆ ಮಾಂಸ ಬೇಕಾ? ನೀನ್ ನನ್ನ ಹೆಂಡತಿ ಅಲ್ಲಮ್ಮ, ನನ್ನ ತಾಯಿ, ನನ್ನ ಭಾಗ ತ್ಯಾವರು ಬಿಟ್ಬಿಡಮ್ಮ. ನನ್ ಮಕ್ಳು ಹುಚ್ಚೆ ಉಯ್ಯ ನಿನ್ನ
ನಾಲಿಗೆ ಕೆತ್ತ ತಿನ್ನ ಒಂದೊಂದ್ ಸಲಕ್ ಒಂದೊಂದ್ ಮಾತಾಡ್ತಾನಲ್ಲ. ನಿನ್ ಹೊಟ್ಟೆಗೆ ಉಂಡೆ ಹಾಕಿ ನಿನ್ನ ಹೊಟ್ಟೆಲಿರೋ ಬೋಟಿ ಎಲ್ಲ ನಿಕ್ಕಾಲ್ ಮಾಡ್ತಿದ್ರೆ ನಾನ್ ನಮ್ಮ ಅಪ್ಪನ್ ಗುಡ್ತಾಳಲ್ಲ. ಅಲ್ಲ ಕಣ, ನಿನ್ ಹೆಂಡತಿ ಕತ್ತಿ ತಗೊಂಡು ಟಿವಿ ಅವ್ರಿಗೂ ಬಿಟ್ಟಿದ್ದಿಲ್ಲ. ನಿನಗೆ ಕಣ ಹೇಳ್ತಾ ಇರೋದು. ನಂಬಿಕೆ ದ್ರೋಹಿಗಳ ಅವ್ರು ಹಿಡ್ಕೊಂಡು ನಾನು ಹೊಡಿತಿದ್ರೆ ತಮಾಷೆ ನೋಡ್ತಿದ್ದೀರಾ? ಇನ್ನಿಲ್ಲ ನಿಮ್ ನಂಬ್ಕೊಂಡು ನಾನಿರಲ್ಲ ಕಣ್ರು. ಇಲ್ಲ ನನ್ ಜೀವಕ್ಕೆ ಏನ್ ಗ್ಯಾರಂಟಿ? ಇವತ್ತೆರಡರಲ್ಲಿ ಒಂದು ತೀರ್ಮಾನ ಮಾಡ್ಬಿಡ್ತೀನಿ. ನಾ ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳು. ಯಾವತ್ ನಾವು ಅವರನ್ನ ಆಚೆ ಹಾಕಿದ್ವು ಅವತ್ತಿಂದ ಅವರೇ ಬೇರೆ ನಾವೇ ಬೇರೆ. ನಾವೇನಾದ್ರೂ ಅವ್ರ ಮೇಲೆ ಕೈ ಇಟ್ಟು ಅವ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ, ಅದಕ್ಕೆ ನಾ ಏನ್ ಹೇಳ್ತೀನಿ ಅಂದ್ರೆ ಅವ್ರು ಕಂಪ್ಲೇಂಟ್ ಕೊಡೋದಕ್ ಮುಂಚೆ ನಾವು ಕಂಪ್ಲೇಂಟ್ ಕೊಟ್ಬಿಡೋಣ. ತಲೆ ಹೊಡೆಯೋದಕ್ಕೆ ಬಂದಲ್ಲ ಇವನ್ ಹೊಟ್ಟೆನೂ ಚುಚ್ಚುದು ಅಂತ ಹೇಳಿ 6 ತಿಂಗಳು ಒಳಗಡೆ ಹಾಕ್ಸೋಣ. ಮೊದ್ಲು ಆ ಕೆಲಸ ಮಾಡ್ರು. ಅವಳು ಒಳಗಿದ್ರೇನೆ ನಾನು ಆಚೆ ಆರಾಮಾಗಿ ಓಡಾಡ್ಕೊಂಡಿರಕ್ ಆಗೋದು. ಕರಿಯಾ ನೀ ಏನು ಯೋಚನೆ ಮಾಡ್ಬೇಡ. ರಮೇಶ ಅವ್ನ್ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡು. ಲೇ ಖುಷಿ, ಇನ್ನೊಂದು ಗಂಟೆ ನೋಡ್ತಾ ಇರು. ಪೊಲೀಸ್ ವ್ಯಾನ್ ಬರುತ್ತೆ, ನಿಮ್ಮನ್ನೆಲ್ಲ ಎತ್ತಾಕೊಂಡೋಗಿ 6 ತಿಂಗಳು ಹರಿತಾರೆ. ಆಗ ಗೊತ್ತಾಗತ್ತೆ ಮರಿ ಗಂಡಸು ಅಂದ್ರೆ ಏನು ಅಂತ. ಏಯ್, ಹತ್ರ ಬಂದ್ ಹೇಳಯ್ಯ. ಹತ್ರ ಏನೇ, ನಿನ್ ತಲೆ ಮೇಲೆ ಕೂತ್ಕೊಂಡು ಹೇಳ್ತೀನಿ. ನೀವ್ ಅವನ್ನ ಹೊಡೆದಿದ್ದಕ್ಕೆ ನಿಮ್ಮನ್ನೆಲ್ಲರನ್ನು 6 ತಿಂಗಳು ಒಳಗಡೆ ಹಾಕಿಸ್ತೀವಿ. ಆ ಗ್ಯಾಪ್ ನಲ್ಲಿ ಅದೇ ಹುಡುಗಿನ ಕರ್ಕೊಂಡು ಬಂದು ಸಂಸಾರ ನಡೆಸ್ತೀನಿ. ಅವಳ ಕೈಗೊಂದು ಪುಟಾಣಿ ಮಗುನೂ ಕೊಡ್ತೀನಿ. ಇದಕ್ಕೆ ನಿಮ್ಮಮ್ಮನ ಮೇಲೆ ಆಣೆ. ಹೌದಾ? ಯಾ, ನೀನು ಬಗ್ಗೆ ಕಾಲ್ ಹಿಡ್ಕೊಂಡ್ರು ಅಷ್ಟೇ, ನಿನಗೆ ಮಾತ್ರ ಮಗು ಕೊಡೋದಿಲ್ಲ. ನೀನು ಯಾವತ್ತಿದ್ರು ಬಂಜೆ 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 ಬಂಜೆನಾ? ರಕ್ತ! ಅಯ್ಯಯ್ಯಪ್ಪ! ಯಾಕೋ ಏನಾಯ್ತು? ನಾನೇ ಹೊಡೆದಾಕ್ಬಿಟ್ಟಿಲ್ಲ. ನಿನ್ನ ಹೆಂಡತಿನ ಹೊಡೆದ್ಬಿಟ್ಲೇನೋ? ಅಯ್ಯಪ್ಪ! ಏನ್ ಒಬ್ಬೊಬ್ಬನ ಹುಡುಕಿ ಹೊಡಿತಾ ಇದಾರೆ? ಏನ್ ಆಟಾಡ್ತಾ ಇದಾರೆ? ಅವ್ರೇನೋ ದೊಡ್ಡ ಪ್ಲಾನೇ ಮಾಡ್ಕೊಂಡಿದಾರೆ ಕಣೋ. ರಮೇಶ, ಅವನ್ ಹೆಂಡತಿ ಅವ್ನಿಗೆ ಹೊಡೆದ್ರೆ ಅದು ಆಶ್ಚರ್ಯ ಅಲ್ಲ. ನನ್ನ ಹೆಂಡತಿ ಓದಿರೋಳು, ಅವಳನ್ನ ನಾನೇ ಹೊಡೆದ್ಲು ಅಂದ್ರೆ ಯೋಚನೆ ಮಾಡ್ಲೇಬೇಕು. ಲೇ, ಅವ್ರಿಂದ ಯಾವ್ದೋ ಒಂದ್ ದೊಡ್ಡ ಗ್ಯಾಂಗ್ಗೆ ಕೆಲಸ ಮಾಡ್ತಾ ಇದೆ ಕಣೋ. ಹೌದಾ? ನೋಡ್ರೋ, ಹಂಗಾರೆ ನಾವೆಲ್ಲ ಒಟ್ಟೊಟ್ಟಿಗೆ ಆಚೆ ಹೋಗ್ಬೇಕು. ಒಟ್ಟೊಟ್ಟು ಒಳಗೆ ಪುಸ್ತಕ ಅಂತ ಸೇರ್ಕೊಂಡ್ಬಿಡ್ಬೇಕು. ಒಬ್ಬೊಬ್ರು ಮಾತ್ರ ಓಡಾಡಕ್ ಹೋಗ್ಬಾರ್ದ್ಕೊಂಡ್ರು. ನೋಡ್ದ್ಯಾ 3 ಜನನು ಇಲ್ಲ ರೌಂಡ್ ಹಾಕೊಂಡ್ ಕಲ್ ಹೊಡಿತಾ ಇದಾರೆ.